ರಾಜ್ಯದಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳ ಕುರಿತಾಗಿ ಆಯ್ದ ಸ್ಥಳಗಳಲ್ಲಿ ಈ ಆರ್ಎಸ್ಎಸ್ ಚಟುವಟಿಕೆಯನ್ನು ನಿಯಂತ್ರಣ ಮಾಡಲೇಬೇಕು ಅನ್ನೋ ಪಣ ತೊಟ್ಟಿದ್ದಾರೆ ಪ್ರಿಯಾಂಕ್ ಖರ್ಗೆ. ಹೀಗಾಗಿ ತಮ್ಮನ್ನ ತಾವು ಸಮರ್ಥನೆ ಮಾಡ್ಕೊಳ್ತಾ ಇರೋದಲ್ಲದೆ ಇನ್ನಷ್ಟು ನಿರ್ದಿಷ್ಟವಾದಂತಹ ಕ್ರಮಗಳನ್ನು ಕೈಗೊಳ್ಳಬೇಕು ಸರ್ಕಾರ ಅಂತ ಅವರು ಒತ್ತಾಯಿಸಿದ್ದಾರೆ. ಈಗ ಹೊಸದಾಗಿ ಏನ್ ದಾಳ ಉರುಳಿಸಿದ್ದಾರೆ ಅದು ನೋಡ್ಬಿಡೋಣ. ಆರ್ಎಸ್ಎಸ್ ಮತ್ತು ಪ್ರಿಯಾಂಕ್ ಖರ್ಗೆ ಫೈಟ್ ಜೋರಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯಗೆ ಇನ್ನೊಂದು ಪತ್ರವನ್ನ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಬರೆದಿದ್ದಾರೆ. ಆರ್ಎಸ್ಎಸ್ ಕಾರ್ಯಕ್ರಮಗಳಲ್ಲಿ ಸರ್ಕಾರಿ ಅಧಿಕಾರಿಗಳು ಭಾಗಿ ಆಗಬಾರದು, ಇಂತಹ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮವನ್ನ ಕೈಗೊಳ್ಳಬೇಕು, ಸರ್ಕಾರ ಸುತ್ತೋಲೆ ಹೊರಡಿಸಬೇಕು ಈ ವಿಚಾರದಲ್ಲಿ ಅಂತ ಪ್ರಿಯಾಂಕ್ ಖರ್ಗೆ ಅವರು ಕೇಳಿಕೊಳ್ಳುತ್ತಾ ಇದ್ದಾರೆ. ಆ ಮೂಲಕ ಆರ್ಎಸ್ಎಸ್ನ ಚಟುವಟಿಕೆಗಳನ್ನ ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಲ್ಲಲ್ಲಿ ನಿಯಂತ್ರಣ ಮಾಡಬೇಕು ಅನ್ನೋದು ಬಂದಿರುವಂತಹ ವಿಚಾರ ಆಗ್ತಿದೆ. ಬಟ್ ನೆನಪಿರ್ಲಿ ನಿಮಗೆ, 1966ರಿಂದ 2024 ತನಕ ಸರ್ಕಾರಿ ಅಧಿಕಾರಿಗಳು ಆರ್ಎಸ್ಎಸ್ನ ವೇಷ ಧರಿಸುವಂತಿರಲಿಲ್ಲ ಹಾಗೂ ಚಟುವಟಿಕೆಯಲ್ಲಿ ಭಾಗಿಯಾಗುವಂತಿರಲಿಲ್ಲ. ಹೋದ ವರ್ಷ ಅಷ್ಟೇ ಕೇಂದ್ರ ಸರ್ಕಾರ ಇದನ್ನು ತೆಗೆದುಹಾಕ್ತು. 1 ವರ್ಷದ ಒಳಗೆ ಮತ್ತೊಂದ್ಸಲ ಈ ವಿಚಾರವನ್ನ ನೆನಪಿಸ್ತಾ ಇದ್ದಾರೆ, ಸರ್ಕಾರಕ್ಕೆ ಕ್ರಮ ಕೈಗೊಳ್ಳಿ ಅಂತ ಕೇಳ್ತಾ ಇದ್ದಾರೆ. ಬಟ್ ಹೆಂಗ್ ಮಾಡ್ತಾರೆ ಇದನ್ನ ಅನ್ನೋದು ಪ್ರಶ್ನೆ. 1966ರಿಂದ ಬ್ಯಾನ್ ಮಾಡಲಾಗಿತ್ತು ಸರ್ಕಾರಿ ಚಟುವಟಿಕೆಗಳಲ್ಲಿ, ಅಂದ್ರೆ ಆರ್ಎಸ್ಎಸ್ ಚಟುವಟಿಕೆಗಳಲ್ಲಿ ಸರ್ಕಾರಿ ನೌಕರರು ಭಾಗಿಯಾಗಬಾರ್ದು ಅಂತ. ಹೋದ ವರ್ಷ ಅಷ್ಟೇ ಕೇಂದ್ರ ಸರ್ಕಾರ ಇದನ್ನ ತೆಗೆದಾಕಿತ್ತು. ಈಗ ಮತ್ತೊಂದ್ಸಲ ಇದನ್ನೇ ಕೇಳ್ಕೊಳ್ತಾ ಇದ್ದಾರೆ. ಇದು ಇನ್ನೊಂದು ಸಂಘರ್ಷಕ್ಕೆ ಕಾರಣ ಆಗ್ತಾ ಇದೆ. ಆಮೇಲೆ ಅದರ ಆ ಪತ್ರದಲ್ಲಿ ಬರೆದಿದ್ದಾರೆ, ಪತ್ರ ನೋಡ್ತಾ ಇದ್ದೆ ನಾನು, ವಂತಿಕೆ ಕೊಡದಂತೆ ನಿರ್ಬಂಧಿಸಿ ಅಂತೆಲ್ಲ ಕೇಳಿದ್ದಾರೆ. ಸರ್ಕಾರಿ ಅಧಿಕಾರಿಗಳನ್ನ ನಿರ್ಬಂಧಿಸಬೇಕು ಆರ್ಎಸ್ಎಸ್ ಚಟುವಟಿಕೆಗಳಲ್ಲಿ ಭಾಗಿಯಾಗದಂತೆ ಅಂತ ಅವ್ರು ಕೇಳಿದ್ದಾರೆ. ಮುಂದುವರೆದ ಭಾಗವಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಒಂದು ಸಮರ್ಥನೆಯನ್ನ ಕೊಡ್ಕೊಳ್ತಾ ಇದ್ದಾರೆ. ಏನ್ ಸಮರ್ಥನೆ ಅಂದ್ರೆ ಅದನ್ನ ನೋಡೋಣ. 2013ರ ಆದೇಶದ ಪ್ರತಿಯನ್ನ ಪ್ರದರ್ಶನ ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ಏನಂತ? ಸರ್ಕಾರಿ ಶಾಲೆಗಳಲ್ಲಿ ಖಾಸಗಿ ಕಾರ್ಯಕ್ರಮ ನಡೆಸದಂತೆ ಆಗಿನ ಸಿಎಂ ಶೆಟ್ಟರ್ ಅವರು ಆದೇಶವನ್ನು ಹೊರಡಿಸಿದ್ರು. ನಾವು ಆರ್ಎಸ್ಎಸ್ ವಿರೋಧಿಗಳಾದ್ರೆ ಅವರೇನು, ಈ ಆದೇಶ ಹೊರಡಿಸಿದವರಿಗೆ ಏನಂತೀರಾ ಅಂತ ಪ್ರಿಯಾಂಕ್ ಖರ್ಗೆ ಅವರು ಜಗದೀಶ್ ಶೆಟ್ಟರ್ ಅವರ ಅಧಿಕಾರದ ಅವಧಿಯಲ್ಲಿ ನಡೆದಂತಹ ಒಂದು ಬೆಳವಣಿಗೆಯನ್ನು ಹೇಳ್ತಾ ಇದ್ದಾರೆ. ಅದು ತಪ್ಪಲ್ವಾ ಅಂತ. ಬಟ್ ಇಲ್ಲಿ ಪ್ರಶ್ನೆ ಇರೋದು, ಯಾವ ಸಂದರ್ಭದಲ್ಲಿ ಈ ಆದೇಶವನ್ನ ಬರೆಯಲಾಗಿತ್ತು, ಹೊರಡಿಸಲಾಗಿತ್ತು ಅನ್ನೋದಕ್ಕೆ ಅವರೇನು ಸ್ಪಷ್ಟನೆ ಕೊಟ್ಟಿಲ್ಲ. ಅನುಮತಿ ಕೇಳಿದ ಕಾರ್ಯಕ್ರಮ ಯಾವುದು ಅಂತ ಹೇಳಿಲ್ಲ. ಪರ್ಟಿಕ್ಯುಲರ್ ಆಗಿ ಮಾಡಿರುವಂತಹ ಆದೇಶ ಯಾವುದ್ರ ಬಗ್ಗೆ ಅಂತ ಎಲ್ಲೂ ಹೇಳಿಲ್ಲ. ಪತ್ರ ಸುಮ್ಮನೆ ಓದ್ತಾ ಇದೆ ನನ್ನ ಕುತೂಹಲಕ್ಕೆ. ಯಾವ ಕಾರ್ಯಕ್ರಮದ ಆದೇಶದ ಕುರಿತಂತೆ ಜಗದೀಶ್ ಶೆಟ್ಟರ್ ಅವರು ಹಿಂಗೆ ಆದೇಶವನ್ನು ಹೊರಡಿಸಿದ್ರು, ಅಂದ್ರೆ ಅವ್ರ ಪೀರಿಯಡ್ ಅಲ್ಲಿ ಆದೇಶ ಹೊರಡಿಸಿದ್ರು ಅಂತ. ಅದರಲ್ಲಿ ಎಲ್ಲೂ ಉತ್ತರ ಇಲ್ಲ. ಆರ್ಎಸ್ಎಸ್ ಅಂತ ಎಲ್ಲೂ ಹೇಳಿಲ್ಲ. ಇವ್ರು ಮಾಡೋದಕ್ಕೆ ಹೊರಟಿರೋದು ಆರ್ಎಸ್ಎಸ್ ಚಟುವಟಿಕೆಯನ್ನ. ಸೊ ಇವ್ರ ವಾದನ ಸಮರ್ಥಿಸಿಕೊಳ್ಳೋದಕ್ಕೆ ಯಾವುದೋ ಸಂದರ್ಭದಲ್ಲಿ ಮಾಡಿದ ಆದೇಶವನ್ನ ಸಮರ್ಥನೆಯಾಗಿ ಇಟ್ಕೊಳ್ತಾ ಇದ್ದಾರೆ. ಆಮೇಲೆ ಇದು ಬರೇ ಚಟುವಟಿಕೆ ನಿರ್ಬಂಧ ಹೇರಬೇಕು ಅಂತ ಪ್ರಿಯಾಂಕ್ ಖರ್ಗೆ ಅವರು ಪತ್ರ ಬರೆದಿದ್ರು. ಈಗ ಮತ್ತೊಂದು ಪತ್ರವನ್ನು ಕೂಡ ಅವರು ಬರೆದಿರುವಂಥದ್ದು, ಸರ್ಕಾರಿ ನೌಕರರು ಆ ಚಟುವಟಿಕೆಗಳ ಭಾಗವಾಗಬಾರದು, ಆಗದ ರೀತಿಯಲ್ಲಿ ಆದೇಶವನ್ನು ಹೊರಡಿಸಬೇಕನ್ನುವಂಥ ಪತ್ರವನ್ನು ಕೂಡ ಈಗಾಗಲೇ ಬರೆದಿದ್ದಾರೆ. ಇದ್ರ ಬಗ್ಗೆ ಮಾತಾಡಲಿ ಸ್ವತಃ ಸಚಿವರು ನಮ್ಮ ಜೊತೆಗಿದ್ದಾರೆ. ಸರ್, ಮೊದಲನೇದಾಗಿ ತಾವು ಪತ್ರ ಬರೆದಿದ್ದು ಒಂದು ಪರ ವಿರುದ್ಧ ಸಾಕಷ್ಟು ಚರ್ಚೆಗಳು ನಡೀತು. ಈಗ ಎರಡನೇ ಪತ್ರವನ್ನು ಬರೆದಿದ್ದೀರಿ ಸರ್ಕಾರಿ ಅಧಿಕಾರಿಗಳಿಗೆ ಸಂಬಂಧಪಟ್ಟದ್ದು. ನೋಡಿ, ಯಾವುದೇ ಸರ್ಕಾರಿ ಅಧಿಕಾರಿಗಳಿರ್ಬೋದು ರಾಜ್ಯ ಮಟ್ಟದಲ್ಲಿ ಸರ್ವಿಸ್ ರೂಲ್ಸಲ್ಲಿ ದೇರ್ ಗವರ್ನ್ ಅಂಡರ್ ದಿಸ್ ಕಾಂಡಕ್ಟ್ ರೂಲ್ಸ್. ಆ ಕಾಂಡಕ್ಟ್ ರೂಲ್ಸಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದೆ, ಯಾವುದೇ ನೀವು ಇಂಥ ಚಟುವಟಿಕೆಗಳಲ್ಲಿ ತಾವು ಭಾಗವಹಿಸಬಾರ್ದು ಅಂತ. ಆದರೂ ಕೂಡ ನಮ್ಮ ಕೆಲವು ಸ್ಟೇಟ್ ಆಫೀಸರ್ಸು, ನಮ್ಮ ಪಿ ಡಿ ಒಗಳಿರ್ಬೋದು, ವಿಲೇಜ್ ಅಕೌಂಟೆಂಟ್ಸ್ ಇರ್ಬೋದು, ಬೇರೆ ಬೇರೆ ಇಲಾಖೆಯ ಸಿಬ್ಬಂದಿಗಳಿರ್ಬೋದು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ವಿಚ್ ಈಸ್ ಅಗೇನ್ಸ್ಟ್ ದ ರೂಲ್ಸ್ ಆಫ್ ದ ಗೌರ್ಮೆಂಟ್ ಆಫ್ ಕರ್ನಾಟಕ. ನಾವು ಸರ್ವಿಸ್ ರೂಲ್ಸ್ ವಿರುದ್ಧವಾಗಿದೆ, ಅದನ್ನು ಕಟ್ಟುನಿಟ್ಟಾಗಿ ಜಾರಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಈಗ ನಮ್ಮ ಇಲಾಖೆ ಪಿ ಡಿ ಒಗಳು ಎಲ್ಲರೂ ಕೂಡ ಗಣವೇಷ ಹಾಕ್ಕೊಂಡು ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ. ಅದು ಇಟ್ ಇಸ್ ಅಗೇನ್ಸ್ಟ್ ದ ರೂಲ್ಸ್. ಆ ರೂಲ್ಸನ್ನು ನಾವು ಪಾಲನೆ ಮಾಡೋಕ್ಕೆ ಪಾಲಿಸಬೇಕು, ಅಕ್ಷರಶಃ ಪಾಲಿಸಬೇಕು ಅಂದ್ಬಿಟ್ಟು ಅಷ್ಟೇ ನಾನು ಬರ್ದಿರೋದು. ಅದರಲ್ಲಿ ತಪ್ಪೇನಿದೆ ಸರ್? ಇವತ್ತಿನ ಕ್ಯಾಬಿನೆಟ್ ಇದೆ ಸರ್, ಇವತ್ತಿನ ಕ್ಯಾಬಿನೆಟಲ್ಲಿ ಈ ವಿಚಾರನೂ ಚರ್ಚೆಗೆ ಬರುತ್ತೆ ಸರ್, ತಾವು ಪತ್ರ ಬರೆದ ವಿಚಾರಕ್ಕೆ ಸಂಬಂಧ? ನೋಡಿ, ಕ್ಯಾಬಿನೆಟ್ನಲ್ಲೇ ವಿಷಯ ಏನು ಚರ್ಚೆ ಆಗಬೇಕು ಅದು ಮಾನ್ಯ ಮುಖ್ಯಮಂತ್ರಿಗಳ ವಿವೇಚನೆ. ನಾವು ಏನು ನಮ್ಮದೇನಾದರೂ ಸಲಹೆ ಇರ್ಬೋದು, ಸಮಸ್ಯೆ ಇರ್ಬೋದು, ಅದು ನಾವು ಆಗಲೇ ಮಾನ್ಯ ಮುಖ್ಯಮಂತ್ರಿಗಳಿಗಿರ್ಬೋದು ಹೇಳ್ಕೊಂಡಿದ್ದೀವಿ. ಅವರು ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ನೋಡೋಣ, ವಿಲ್ ಸಿ ವಾಟ್ ಆನರಬಲ್ CM ಸೇಸ್. ಸರ್, ತಮಗೆ ಬೆದರಿಕೆ ಹಾಕಿದ್ರು ಪತ್ರ ಬರೆದಿದ್ದಕ್ಕೆ ಅನ್ನೋದು ಸರ್, ಅದು ಏನೋ ಯಾರನ್ನೋ ಐಡೆಂಟಿಫೈ ಮಾಡಿದ್ರೆ ಅನ್ನೋ ಮಾಹಿತಿ ಎಲ್ಲಿವರೆಗೆ ಬಂದಿದೆ ಸರ್? ನೋಡಿ,
ಇಲ್ಲಿ ನಮ್ಮ ಬೆಂಗಳೂರು ಒಂದು ಸ್ಟೇಷನ್ನಲ್ಲಿ ಕಂಪ್ಲೇಂಟನ್ನು ದಾಖಲೆ ಮಾಡಿದ್ದಾರೆ ಅಂತ ಗೃಹ ಇಲಾಖೆದವರು ಹೇಳಿದ್ದಾರೆ. ಆ ವ್ಯಕ್ತಿ ಯಾರು ಏನು ಅಂತ ನನಗೆ ಸರಿಯಾಗಿ ಮಾಹಿತಿ ಇಲ್ಲ. ಬಟ್ ಮಹಾರಾಷ್ಟ್ರದ ಮೂಲದ ವ್ಯಕ್ತಿ ಅಂದ್ಬಿಟ್ಟು ಕೆಲವು ಜನ ಹೇಳ್ತಾ ಇದ್ದಾರೆ. ಏನೇ ಇದ್ದರೂ ಯಾವ್ಯಾರು ಫೋನ್ ನಂಬರ್ಸ್ ನಮ್ಮ ಹತ್ರ ಇದೆ ಅಥವಾ IP ಅಡ್ರೆಸ್ಸಸ್ ನಮಗೆ ಟ್ರೇಸ್ ಆಗಿದೆ, ಅದನ್ನು ನಾವು ಗೃಹ ಇಲಾಖೆಗೆ ಕೆಲವು ದಿನಗಳಲ್ಲಿ ಕೊಡ್ತೀವಿ. ಅದಾದಮೇಲೆ ನೋಡೋಣ ಅಂತ ಹೇಗಾಗುತ್ತೆ. ಸರ್, ಸಾಕಷ್ಟು ಸೋಷಿಯಲ್ ಮೀಡಿಯಾ ಮುಂತಾದ ಕಡೆಗಳಲ್ಲಿ ತೀರಾ ದೊಡ್ಡ ಮಟ್ಟಿಗಿನ ಅಥವಾ ಕೆಟ್ಟ ರೀತಿಯ ಕಾಮೆಂಟ್ ಒಳಗೊಂಡಂತೆ ಬೇರೆ ಬೇರೆ ಪ್ರತಿಕ್ರಿಯೆ ಬರ್ತಾ ಇದೆ. ನೋಡಿ, ಇದು ಹೊಸದಲ್ಲ, ಅವ್ರ ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ಸ್. ನೋಡಿ, ನಾನು ಕೆಲವು ಪ್ರಶ್ನೆಗಳನ್ನು ಕೇಳಿದ್ದೀನಿ, ರೆಲೆವೆಂಟ್ ಕ್ವೆಶ್ಚನ್ಸ್. ಲಾಜಿಕಲ್ ಆಗಿ ಉತ್ತರ ಕೊಡೋದು ಬಿಟ್ಟು ವೈಯಕ್ತಿಕವಾಗಿ ಟೀಕೆ ಮಾಡೋದು, ನನ್ನ ಬಗ್ಗೆ ಇರ್ಬೋದು, ನಮ್ಮ ಕುಟುಂಬದವ್ರ ಬಗ್ಗೆ ಇರ್ಬೋದು, ಅದರಲ್ಲಿ ಉತ್ತರ ಸಿಗುತ್ತಾ? ಈಗ ನೀವು ನೋಡಿ, BJPಯವರ ಒಫಿಷಿಯಲ್ ಹ್ಯಾಂಡಲ್ಗಳು ನೋಡಿ, JDS ಒಫಿಷಿಯಲ್ ಹ್ಯಾಂಡಲ್ಗಳಿಗೆ ನೋಡಿ, ನಾವು ಕೇಳಿರೋ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರಾ? ವೈಯಕ್ತಿಕ ನಿಂದನೆ ಮಾಡ್ತಾ ಇದ್ದಾರೆ. ನಮ್ಮದು ಜಾತಿ ಬಗ್ಗೆ ಕೇಳ್ತಾರೆ, ನಮ್ಮ ವಿದ್ಯಾರ್ಹತೆ ಬಗ್ಗೆ ಕೇಳ್ತಾರೆ, ಕಲಬುರ್ಗಿ ಪ್ರೋಗ್ರೆಸ್ ಬಗ್ಗೆ ಕೇಳ್ತಾರೆ. ಇವರೆಲ್ಲರೂ ಇಷ್ಟೆಲ್ಲ CMಗಳು ಆಗಿದ್ರಲ್ಲ BJPಗಳು, ಎಲ್ಲ ಸಿಂಗಾಪುರ್ ಮಾಡಿಬಿಟ್ಟಿದ್ದಾರಾ? ನೀವು ನಾನು ಕೇಳಿರೋ ಪ್ರಶ್ನೆ ಏನು, ನಿಮ್ಮ ಉತ್ತರ ಏನು? ನಿಮ್ಮ ಉತ್ತರ ಬರೀ ವೈಯಕ್ತಿಕ ನಿಂದನೆನಾ? ನಿಮ್ಮ ಉತ್ತರ ಬರೀ ಜಾತಿ ನಿಂದನೆನಾ? ಈಗ ಇಲ್ಲಿ ನೋಡಿ, ಇಲ್ಲಿ 2013ನೇದು ಒಂದು ಆದೇಶ ಇದೆ. 2013ನಲ್ಲಿ ಯಾರು CM ಇದ್ದರು? ಜಗದೀಶ್ ಶೆಟ್ಟರ್ ಅವರು CM ಇದ್ದರು. ಭಾಳ ಸ್ಪಷ್ಟವಾಗಿ ಅವರ ಅವಧಿನಲ್ಲಿ ಆರ್ಡರ್ ಹೊರಡಿಸಿದ್ದಾರೆ. ಏನಂತ, ಬರೇ ಏನು ಗೌರ್ಮೆಂಟ್ ಶಾಲೆಗಳಲ್ಲಿ, ಕಾಲೇಜ್ಗಳಲ್ಲಿ ಬರೇ ಶೈಕ್ಷಣಿಕ ಚಟುವಟಿಕೆ ನಡೆಸಬೇಕು, ಅದು ಬಿಟ್ಟರೆ, ಸಿಲೆಬಸ್ ಬಿಟ್ಟರೆ ಬೇರೆದೇನು ಕೂಡ ಚಟುವಟಿಕೆ ನಡೆಸಂಗಿಲ್ಲ ಅಂತ ಇಲ್ಲೇ ಆದೇಶ ಇದೆ ಅಲ್ಲ 2013ನಲ್ಲಿ. ಇದು ಪಾಲನೆ ಆಗಲಿ. ಅಂದರೆ ಇವಾಗ ಇದನ್ನು ಹೊಡೆಸಿದವರು BJPಯವರಲ್ವಾ? ಅಂದರೆ BJPನೂ ಇವಾಗ anti-RSS? ಇದಕ್ಕೆ ಉತ್ತರ ಕೊಡಲಿ ಅವರು. ಸರ್, ಈಗಾಗಲೇ ಗಣವೇಶ ಹಾಕಿ ಎಲ್ಲ ಭಾಗವಹಿಸಿದ ಅಧಿಕಾರಿಗಳು ಅಂತ ಹೇಳಿದ್ರಲ್ಲ, ಆ ಅಧಿಕಾರಿಗಳು ವಿರುದ್ಧ ಕ್ರಮಕ್ಕೆ ಶಿಫಾರಸನ್ನು ಮಾಡ್ತೀರಾ? ತನಿಖೆಯನ್ನು ಮಾಡಕ್ಕೆ ಶಿಫಾರಸ್ ಆಗಲೇ ಆಗಿದೆ, ಸಸ್ಪೆನ್ಷನ್ ಆಗ್ತಾರೆ ಅವರು. ಸಸ್ಪೆನ್ಷನ್ ಅಬ್ಸಲ್ಯೂಟ್ಲಿ. ನೋಡಿ, ಇದು ನಾನು ಮಾಡಿರೋಂಥ ರೂಲ್ಸ್ ಅಲ್ಲ. ಕರ್ನಾಟಕದಲ್ಲಿ ಆಗಲೇ ರೂಲ್ಸ್ ಇದೆ, ಸ್ಟೇಟ್ ಗೌರ್ಮೆಂಟ್ದು ರೂಲ್ಸ್ ಇದೆ. ಏನದು ಕಾಂಡಕ್ಟ್ ರೂಲ್ಸನ್ನು ಅಕ್ಷರಶಃ ಪಾಲನೆ ಮಾಡಬೇಕು. ಅದೆಲ್ಲೋ ಒಂದು ಕಡೆ ರೀಕಾಲ್ ಮಾಡಿದಿರಿ ನೀವು? ಅಬ್ಸಲ್ಯೂಟ್ಲಿ. ನಾವೇನು ಹೇಳ್ತಾ ಇರೋದು ಅಕ್ಷರಶಃ ಪಾಲನೆ ಆಗಬೇಕಷ್ಟೇ. ಇದು ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರ ಮಾತು. ಈಗಾಗಲೇ ಕಾನೂನು ಇದೆ, ಆದರೆ ಆ ಕಾನೂನನ್ನು ಪಾಲಿಸಿರಲಿಲ್ಲ, ಅದನ್ನು ರೀಕಾಲ್ ಮಾಡಿದ್ದೀನಿ, ಅವ್ರ ವಿರುದ್ಧ ಕ್ರಮ ಆಗುತ್ತೆ ಅನ್ನುವಂಥದ್ದು ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಮಾತು. ಕ್ಯಾಮರಾ ಪರ್ಸನ್ ಗಣೇಶ್ ಜೊತೆ ಸುಕೇಶ್, ಪಬ್ಲಿಕ್ TV, ಬೆಂಗಳೂರು.